ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಕ್ಯಾರೆಟ್ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನೀವು ಈ ಥರ ಕ್ಯಾರೆಟ್ ಪಲ್ಯ ಮಾಡಿದ್ರೆ ತಿಂದೇ ಇರೋರು ಸಹ ತಿಂತಾರೆ ಅಂತ ಹೇಳ್ಬೋದು. ಸೊ ಈ ಥರ ಡಿಫ್ರೆಂಟ್ ಆಗಿರೋಂತಹ ಕ್ಯಾರೆಟ್ ಪಲ್ಯನ ನೀವು ಟ್ರೈ ಮಾಡಿ. ಇದನ್ನ ನಾವು ಚಪಾತಿ ಅಥವಾ ರೊಟ್ಟಿ ಜೊತೆನೂ ತಿನ್ಬೋದು. ಸೊ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಸೊ ಕ್ಯಾರೆಟ್ ಪಲ್ಯ ಮಾಡೋಕ್ಕೆ ನಾನು ಕ್ಯಾರೆಟ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಅದಕ್ಕೆ ಒಗ್ಗರಣೆಗೆ ಅಂತ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಸೊ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಎಕ್ಸ್ಟ್ರಾ ಫ್ಲೇವರ್ಗಂತ ಹೇಳ್ಬಿಟ್ಟು ನೀವು ಉದ್ದಿನಬೇಳೆ ಅಥವಾ ಕಡಲೆಬೇಳೆನೂ ಆ್ಯಡ್ ಮಾಡ್ಕೊಳ್ಬೋದು. ರುಚಿ ಚೆನ್ನಾಗಿರುತ್ತೆ ಅದನ್ನ ಆ್ಯಡ್ ಮಾಡಿಕೊಂಡ್ರೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಸೊ ಇದೆಲ್ಲ ಹಾಕಿದ ನಂತರ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಸೊ ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಸೊ ಈರುಳ್ಳಿ ಇವಾಗ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿರೋಂಥ ಈರುಳ್ಳಿಗೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ. ಸೊ ಕ್ಯಾರೆಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದರಲ್ಲಿ ಕೆರಾಟಿನ್ ಅಂಶ ಇರುತ್ತೆ. ಸೊ ಹಸಿ ಕ್ಯಾರೆಟ್ ತಿಂದ್ರೂ ಇನ್ನೂ ಒಳ್ಳೆಯದೇ. ಅದು ಜಾಸ್ತಿ ಇದ್ದಾಗ ನೀವು ಈ ಥರ ಪಲ್ಯನ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ಅಥವಾ ಚಪಾತಿ ಜೊತೆ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ, ಇವಾಗ ಕ್ಯಾರೆಟ್ ಹಾಕಿದ ನಂತರ ಮತ್ತೆ ಮೀಡಿಯಮ್ ಸಿಮ್ಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಿಕಾಸ್ ಕ್ಯಾರೆಟ್ ತುಂಬ ಗಟ್ಟಿಯಾಗಿರುತ್ತೆ. ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 8 to 10 ಮಿನಿಟ್ಸ್ ಆದರೂ ನಾವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಇವಾಗ ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಅದು ಬೆಂದಿರೋಂಥ ಕ್ಯಾರೆಟ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ನಾವು ಬೇಯಿಸ್ಕೊಳ್ಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲನೂ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಮೀಡಿಯಮ್ ಸಿಮ್ಮಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಸೊ ನೋಡಿದ್ರಲ್ವ ಯಾವ ಥರ ಕ್ಯಾರೆಟ್ ಬೇಯ್ತಾ ಇದೆ ಅಂತ ಹೇಳಿಬಿಟ್ಟು. ಯೂಶ್ವಲಿ ಕ್ಯಾರೆಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಿಸೋಕ್ಕೆ. ನೀವು ಬೇಕಿದ್ದರೆ ಬೇಗ ಮಾಡಬೇಕಂದ್ರೆ ಕ್ಯಾರೆಟ್ನ ಸಪ್ರೇಟಾಗಿ ಬಾಯ್ಲ್ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಪಲ್ಯನ. ಬಟ್ ಸಪ್ರೇಟಾಗಿ ಬೇಯಿಸ್ಬಿಟ್ರೆ ಏನಾಗುತ್ತೆ, ಅದರಲ್ಲಿರೋ ಅಂಶ ಎಲ್ಲ ಹೋಗಿಬಿಡುತ್ತೆ ನೀರಲ್ಲೇ. ಸೊ ಅದ್ರ ಸಲುವಾಗಿ ಡೈರೆಕ್ಟ್ ಪಲ್ಯ ಮಾಡಬೇಕಾದ್ರೇ ಹಸಿಯಾಗಿರೋಂಥ ಕ್ಯಾರೆಟ್ನ ಹಾಕಿಬಿಟ್ಟು ಪಲ್ಯನ ಮಾಡ್ಬೋದು. ಸೊ ಇವಾಗ ಕ್ಯಾರೆಟು ಒಂದು ಸ್ವಲ್ಪ ಬೆಂದಿದೆ. ಈ ಬೆಂದಿರೋ ಕ್ಯಾರೆಟ್ಗೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೀರು ಆ್ಯಡ್ ಮಾಡಿದ ತಕ್ಷಣ ಮತ್ತೆ ಒಂದು 4 to 5 ಮಿನಿಟ್ಸ್ ಆದರೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಆ ಬೆಂದಿರೋಂಥ ಕ್ಯಾರೆಟ್ಗೆ ನಾವು ತುರಿದಿಟ್ಕೊಂಡಿರೋಂಥ ಹಸಿದು ಕೊಬ್ಬರಿನ ಸೇರಿಸ್ಕೊಳ್ಳೋಣ. ನೀವು ಕೊಬ್ಬರಿ ಹಾಕಿಬಿಟ್ಟು ಪಲ್ಯನ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಈ ರೆಸಿಪಿ, ಬಟ್ ತುಂಬಾ ಟೇಸ್ಟಿಯಾಗಿ ಬಂತು ಪಲ್ಯ. ತುಂಬ ಟೇಸ್ಟಿಯಾಗಿತ್ತು. ಸೊ ಇದಕ್ಕೆ ನಾವು ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡಿದ್ರೆ ಕ್ಯಾರೆಟ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ತಿಂದೇ ಇರೋರು ಸಹ ಪಲ್ಯನ ತಿಂತಾರೆ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ವ, ಕ್ಯಾರೆಟ್ ಪಲ್ಯ ಮಾಡೋದು ತುಂಬಾ ಸುಲಭ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.